ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ನ ಒಂದು ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ ರಿಸಲ್ಟ್ ಅನ್ನುವಂಥದ್ದು ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. 5ನೇ ತಾರೀಕು ಅಥವಾ 7ನೇ ತಾರೀಕು ಒಳಗಡೆ ನಿಮ್ಗೆ ಇಲ್ಲಿ ರಿಸಲ್ಟ್ ಅನ್ನುವಂಥದ್ದು ನೋಡಕ್ಕೆ ಸಿಗುತ್ತೆ. ತುಂಬಾ ಜನ ಬಂದು ಪಾಸಿಂಗ್ ಮಾರ್ಕ್ಸ್ ಅನ್ನುವಂಥದ್ದು ಚೇಂಜ್ ಮಾಡಿದಾರ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಹೌದು, 35% ಇರುವಂತದ್ದು 33% ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ಇರುವಂತದ್ದು ಮೇನ್ ಆಗಿ ಏನಕ್ಕಪ್ಪ ಅಂದ್ರೆ 35 ಇಂದ 33 ತಗೊಂಡ್ಬಂದಿರುವಂತದ್ದು ಎಲ್ಲರೂ ಕೂಡ ಪಾಸ್ ಆಗ್ಲಿ, ಎಲ್ಲರಿಗೂ ಕೂಡ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಮಧು ಬಂಗಾರಪ್ಪ ಅವರು ಈ ತರ ಒಂದು ರೂಲ್ಸ್ ನ ತಗೊಂಡ್ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ನೀವು ಏನನ್ನ 33% ತಗೊಂಡಿದ್ರು ಕೂಡ ನೀವು ಇಲ್ಲಿ ಟೋಟಲ್ ಆಗಿ 33% ತಗೊಂಡಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಪಾಸ್ ಆಗ್ತೀರಾ ಅಂತಾನೆ ಹೇಳ್ಬೋದು, ಅದು PUC ನಲ್ಲಿ. ಓಕೆನಾ? ಸೊ ಮೊದಲನೇದಾಗಿ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ರಿಸಲ್ಟ್ 7ನೇ ತಾರೀಕು ಬಂತು ಅಂದ್ರೆ ಮೇನ್ ಆಗಿ ನೀವು ರಿಸಲ್ಟ್ ನ ಅವರ ಒಂದು ಪೋರ್ಟಲ್ ನಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಗೌರ್ಮೆಂಟ್ ಅವರ ಒಂದು ಪೋರ್ಟಲ್ ಇರುತ್ತೆ, ನಾನು ಅವಾಗ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ಯಾವ ರೀತಿ ಚೆಕ್ ಮಾಡೋದು ರಿಸಲ್ಟ್ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ಅವರ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ನೀವು ಯಾವ ಕಾಲೇಜ್ಗೆ ಸೇರ್ಬೇಕು ಅಂತ ಇದ್ದೀರೋ ಅಲ್ಲಿ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗ್ಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸಿಂಪಲ್ ಆಗಿ ಇವಾಗ ರಿಸಲ್ಟ್ ಬಂದಾದ್ಮೇಲೆ ಒಂದು 2 months ಟೈಮ್ ಇರುತ್ತೆ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ನಿಮ್ಮ ಒಂದು ಪರ್ಸೆಂಟೇಜ್ ನೋಡ್ಕೊಂಡು, ಒಂದು ವೇಳೆ ನೀವು CET ರ್ಯಾಂಕಿಂಗು ಕೂಡ ನೋಡ್ಕೊಂಡು, ನೀಟ್ ರ್ಯಾಂಕಿಂಗು ಕೂಡ ನೋಡ್ಕೊಂಡು ಯಾವ ಒಂದು ಕಾಲೇಜ್ಗೆ ಸೇರ್ಬೇಕು, ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀರಾ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ, ಇಲ್ಲ ನಾನು KCET ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ ಹೋಗ್ತೀರಾ ಅಂತ ಹೇಳೋದಾದ್ರೆ ಆಪ್ಷನ್ ಎಂಟ್ರಿ ಮಾಡೋ ಮುಖಾಂತರ ಕೂಡ ಹೋಗ್ಬೋದು. ನಮ್ಮ ಚಾನಲ್ ಅಲ್ಲಿ KCET ರಿಲೇಟೆಡ್ ಮತ್ತೆ ನೀಟ್ ರಿಲೇಟೆಡ್ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಎಕ್ಸಾಮ್ ಮುಗಿದ ತಕ್ಷಣ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಾದ್ಮೇಲೆ ನಾನು ನಿಮಗೆ ಕಂಪ್ಲೀಟ್ ಗೈಡ್ ಲೈನ್ಸ್ ನ ಕೊಡ್ತೀನಿ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.